SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. SSLC ವಾರ್ಷಿಕ ಪರೀಕ್ಷೆ ಗಣಿತ ವಿಷಯದಲ್ಲಿ 50% ಅಂಕ ಗಳಿಸೋದು ಹೇಗೆ ಅನ್ನೋದನ್ನು ಈ ಹಿಂದೆ ಚರ್ಚೆ ಮಾಡಿದ್ವಿ. 14 ಪ್ರಮುಖ ಸಮಸ್ಯೆಗಳನ್ನು ನೀವು ಕಲ್ತ್ಕೊಂಡ್ರೆ ಗ್ಯಾರಂಟಿ 50% ಅಂಕವನ್ನು ಗಳಿಸ್ಬೋದು ಅಂತ ಹೇಳಿದ್ವಿ. 14 ಹೆಜ್ಜೆ ಅಂದರೆ ಈಗಾಗಲೇ ನಾವು 3 ಹೆಜ್ಜೆಯನ್ನು ಇಟ್ಟಿದ್ದೀವಿ. 4ನೇ ಹೆಜ್ಜೆ ಯಾವುದಂದ್ರೆ ವರ್ಗ ಸಮೀಕರಣಗಳು ಘಟಕದ ಮೇಲೆ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸುವಂಥ ಸಮಸ್ಯೆ. ಪ್ರತಿ ವರ್ಷ ಈ ಪ್ರಶ್ನೆ ಇದ್ದೇ ಇರ್ತೈತಿ. ತುಂಬ ಸುಲಭ ಇರುವಂಥ ಪ್ರಶ್ನೆ. 2ಕ್ಕೆ 2 ಅಂಕ ತುಂಬ ಸುಲಭವಾಗಿ ಗಳಿಸ್ಬೋದು, 1.5 ಅಂತೂ ಗ್ಯಾರಂಟಿ ಗಳಿಸ್ಬೋದು. ಹಾಗಾಗಿ ಯಾವ ಥರ ಪ್ರಶ್ನೆ ಇರ್ತೈತೆ, ಯಾವ ಥರ ಸುಲಭವಾಗಿ ಬಿಡಿಸ್ಬೋದು ಅನ್ನೋದನ್ನು ನೋಡ್ತಾ ಹೋಗಿ. 2x² - 5x + 3 = 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಈ ಥರ ಪ್ರಶ್ನೆ ಕೊಟ್ಟಿರ್ತಾರೆ. ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ಸಮೀಕರಣ ನಾವು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. 2x² - 5x + 3 = 0. ಫಸ್ಟ್ ಏನು ಮಾಡ್ಬೇಕಂದ್ರೆ ಕೊಟ್ಟಿರುವ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಐತಿಲ್ಲೋ ನೋಡ್ಬೇಕು. ಅಂದ್ರೆ ಬಲಭಾಗ 0ಗೆ ಸಮ ಇರಬೇಕು, ಘಾತಾಂಕಗಳ ಇಳಿಕೆ ಕ್ರಮದಾಗ ಇರ್ಬೇಕು. ಈ ಥರ ಐತಿಲ್ಲೋ ನೋಡ್ಬೇಕು. ಕೆಲವೊಮ್ಮೆ ಹೆಂಗೆ ಕೊಡ್ತಾರೆ, +3 ಆ ಕಡೆ ಕೊಟ್ಟಿರ್ತಾರೆ, -3 ಆಗಿರ್ತೈತಿ. ನಾವೇನು ಮಾಡ್ಬೇಕು, ಅದನ್ನು ಎಲ್ಲ ಬಲಭಾಗದ ಪದವನ್ನು ಎಡಭಾಗಕ್ಕೆ ತೊಗೊಂಬಂದು ಬಲಭಾಗವನ್ನು 0ಗೆ ಸಮ ಮಾಡ್ಬೇಕು. ಆದರ್ಶ ರೂಪದಾಗ ಐತಿಲ್ಲ ನೋಡ್ಕೋಬೇಕು. ಆ ಆದರ್ಶ ರೂಪದಾಗ ಆಲ್ರೆಡಿ ಐತಿ. ಕೊಟ್ಟಿರುವ ವರ್ಗ ಸಮೀಕರಣ ಆದರ್ಶ ರೂಪ ಏನೈತಲ್ಲ ಅದಕ್ಕೆ ಹೋಲಿಕೆ ಮಾಡಿ ನೋಡ್ಬೇಕು. ax² + bx + c = 0 ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಹೋಲಿಕೆ ಮಾಡಿ ನೋಡಿದಾಗ x² ಇದ್ದಲ್ಲಿ x², x ಇದ್ದಲ್ಲಿ x. ಎದ ಬೆಲೆ ಎಷ್ಟಾಕತಿ? ಎ ಅಂದ್ರೆ ಏನು, x² ದ ಸಗುಣಕ. ಎ ಬೆಲೆ ಎಷ್ಟು? 2. ಬಿ ಅಂದ್ರೆ x ದ ಸಗುಣಕ. ಬಿ ಬೆಲೆ ಎಷ್ಟಾಗ್ತೈತಿ? ಚಿಹ್ನೆ ಸಮೇತ ಬರ್ಕೋಬೇಕು, -5. ನೆಕ್ಸ್ಟ್ ಸಿ ಸ್ಥಿರಾಂಕ ಏನಿರ್ತೈತಿ ಅದನ್ನು ಬರ್ಕೋಬೇಕು, c = 3. ಫಸ್ಟ್ ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಕೆಲಸ ಏನಂದ್ರೆ ವರ್ಗ ಸಮೀಕರಣದ ಸೂತ್ರ ಬರಿಬೇಕು. x = -b ± √b² - 4ac / 2a. ಇಲ್ಲಿ ನೀವು ಭಾಳ ಜನ ಏನು ಮಾಡ್ತೀರಿ, ಇದಕ್ಕಷ್ಟ ಡಿವೈಡ್ ಬೈ ಹಾಕ್ತೀರಿ. ಕರೆಕ್ಟ್ ಸೂತ್ರ ಬರೆಯೋದು ಇಂಪಾರ್ಟೆಂಟ್. ಸೂತ್ರವನ್ನು ಕರೆಕ್ಟಾಗಿ ಬರೆಯೋದು ಇಂಪಾರ್ಟೆಂಟ್. x = -b ± √b² - 4ac / 2a. ಈ ಕರೆಕ್ಟ್ ಸೂತ್ರ ಬರೆದ ಅರ್ಧ ಅಂಕ ಇರ್ತೈತಿ. ಕರೆಕ್ಟ್ ಸೂತ್ರ ಬರೀಬೇಕು. ಮೇನ್ ಸೂತ್ರದಲ್ಲಿ ಕರೆಕ್ಟಾಗಿ ಬೆಲೆ ತುಂಬೋಣ. ಫಸ್ಟ್ x = ಬಿ ಬೆಲೆ ಎಷ್ಟು? ಬಿ ಅಂದರೆ -5 ಐತಿ. ನೋಡಿಲ್ಲಿ ಮೈನಸ್ ಆಲ್ರೆಡಿ ಐತಿ. ಮೈನಸ್ ಆದಮೇಲೆ ಮೈನಸ್ ಇರೋ ಪದ ಬರೀಬೇಕಾದ್ರೆ ಬ್ರಕೆಟ್ನೇ ಬರೀಬೇಕು. -5 ಮುಂದೆ ± ಬಿ ಅಂದರೆ ಎಷ್ಟು? -5 ಐತಿ. -5 ಹೋಲ್ ಸ್ಕ್ವೇರ್ -4 × a. ಎ ಅಂದ್ರೆ 2, ಸಿ ಅಂದ್ರೆ 3 ಹೋಲ್ ಡಿವೈಡೆಡ್ ಬೈ 2 × ಎ ಬೆಲೆ ಎಷ್ಟು? 2. ಕರೆಕ್ಟ್ ಬೆಲೆ ತುಂಬಿದರೆ ಇನ್ನು ಅರ್ಧ ಅಂಕ ಸಿಗ್ತೈತಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮತ್ತೆ ಅರ್ಧ ಅಂಕ. -× -5 +5 ± -5 ಹೋಲ್ ಸ್ಕ್ವೇರ್ ಅಂದ್ರೆ -5 2 ಸಾರಿ ಇಟ್ಟು ಗುಣಿಸ್ಬೇಕಂತ ಅರ್ಥ. -5 ಹೋಲ್ ಸ್ಕ್ವೇರ್ ಅಂದ್ರೆ -5 × -5 ಅಂತ ಅರ್ಥ. ಚಿಹ್ನೆಗಳ ಗುಣಾಕಾರ -× ಪ್ಲಸ್ ಆಗ್ತೈತಿ. 5 × 5 = 25 +25 ಆಯ್ತದೆ. -× +, -× +, -× -, -× 4 × 8, 8 × 3 = 24 ಹೋಲ್ ಡಿವೈಡ್ ಬೈ 2 × 4. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡೋಣ. 5 ± ನೋಡಲಿ 25 - 24 ಅಂದ್ರೆ 25 24 ಕಳೆದ್ರೆ 1 ಬರ್ತೈತಿ ಉತ್ತರ /4. 25 24 ಕಳೆದ್ರೆ 1. ಈಗ √1 ಅಂದ್ರೆ 1ರ ವರ್ಗಮೂಲ ಎಷ್ಟಂತ ಕೇಳ್ದಂಗೆ 1ರ ವರ್ಗಮೂಲ 1 ಆಗಿರ್ತೈತಿ. ಹಾಗಾಗಿ x = 5 ± 1 ಹೋಲ್ ಡಿವೈಡ್ ಬೈ 4 ಇಷ್ಟಿದೆ ಉತ್ತರ. ಇದನ್ನ 2 ಥರ ಬರೀಬೋದು ನಾವು. x = ಒಮ್ಮೆ ಪ್ಲಸ್ ತಗೊಳ್ಳೋಣ. ಇದನ್ನ 5 + 1/4 ಅಥವಾ ಒಮ್ಮೆ ಮೈನಸ್ ತಗೊಳ್ಳೋಣ. x = 5 - 1/4. ಇನ್ನೊಂದು ಸ್ಟೆಪ್ ಸುಲಭೀಕರಿಸಿದ್ರೆ 5 × 1 = 6, 6/4 ಅಥವಾ 5ರ 1 ಕಳೆದ್ರೆ 4/4. 6/4 ಅಂದ್ರೆ 2 × 3 = 6, 2 × 4. x = 3/2. x =
4/4 ಅಂದ್ರೆ 1. ವರ್ಗ ಸಮೀಕರಣ ಯಾವಾಗಲೂ 2 ಮೂಲಗಳನ್ನು ಹೊಂದಿರ್ತೈತಿ. x = 3/2, x = 1. ಭಾಳ ಸುಲಭವಾಗಿ ನೀವು 2 ಅಂಕ ಗಳಿಸ್ಬೋದು. 1.5 ಅಂಕ ಅಂತೂ ಯಾವುದೇ ನಿಸ್ಸಂಶಯವಿಲ್ಲದೆ ಗಳಿಸ್ಬೋದು. ಯಾಕಂದರೆ ಸೂತ್ರ ಕರೆಕ್ಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಅರ್ಧ ಅಂಕ ಗ್ಯಾರಂಟಿ ಬಿಡ್ತೈತಿ. ಸೂತ್ರದಲ್ಲಿ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ತುಂಬಿಬಿಡೋದು, ಮುಗೀತು. ನೆಕ್ಸ್ಟ್ ಇಲ್ಲಿ 1 ಅಂಕ. ಇನ್ನೊಂದು ಸ್ಟೆಪ್ ಮಿನಿಮಮ್ ಸ್ಕ್ವೇರ್ ಇದ್ದದ್ದು ಗುಣಾಕಾರ ಮಾಡೋದೆಲ್ಲ ಮಾಡಿಟ್ಬಿಟ್ರೆ 1.5 ಅಂಕ ಬೀಳ್ತೈತಿ. ಹಾಗಾಗಿ ನೀವು ಪರೀಕ್ಷಾ ದೃಷ್ಟಿಯಿಂದ ಇದು ಗ್ಯಾರಂಟಿ ಬೀಳುವಂಥ ಸಮಸ್ಯೆ. ಇದನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಇದೇ ಥರ ಇಲ್ಲೊಂದು 4-5 ಸಮಸ್ಯೆ ಕೊಡ್ತೇವೆ, ಅವನ್ನ ಇವತ್ತು ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ 5 ಸಮಸ್ಯೆಗಳನ್ನ ಹೋಮ್ವರ್ಕ್ ಕೊಟ್ಟಿದ್ದೀವಿ. ಇದೇನು ಒಂದು ಸಮಸ್ಯೆ ಬಿಡಿಸಿದಲ್ಲ, ಈ ಪ್ರತಿಯೊಂದು ಸ್ಟೆಪ್ಪನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ 5 ಸಮಸ್ಯೆನ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಖಂಡಿತ ಕೂಡ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕವನ್ನು ಗಳಿಸ್ಬೋದು. ಇದು 4ನೇ ಹೆಜ್ಜೆ. ಮುಂದಿನ ವಿಡಿಯೋದಲ್ಲಿ 5ನೇ ಹೆಜ್ಜೆ ಯಾವುದು, ಯಾವ ಥರ ಬಿಡಿಸಿದ್ರೆ 2 ಅಂಕ ಬೀಳ್ತಾವೆ ಅನ್ನೋದನ್ನು ಚರ್ಚೆ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.